ಚಳಿಗಾಲದ ಅಧಿವೇಶನದಲ್ಲಿ ಮೀಸಲಾತಿಯ ಕಾಳಗ ಮೊಳಗಿದೆ. ಸಭಾಪತಿ ಮಾತಿಗೂ ಕೂಡ ಕ್ಯಾರೆ ಅಂತ ಇಲ್ಲ. ಬಿಜೆಪಿ ಸದಸ್ಯರುಗಳು ಸದನದ ಬಾವಿಗಿಳಿದು ಹೋರಾಟವನ್ನ ಮಾಡಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಮೀಸಲಾತಿಯ ಕಾಳಗ ಮತ್ತಷ್ಟು ಜೋರಾಗಿದೆ. ಸಭಾಪತಿಗಳ ಮಾತಿಗೂ ಕೂಡ ಕ್ಯಾರೆ ಅಂತಿಲ್ಲ ಬಿಜೆಪಿ ನಾಯಕರುಗಳು. ಸದನದ ಬಾವಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ಸಿಎಂ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮೀಸಲಾತಿಯ ಕಾಳಗ ಮತ್ತಷ್ಟು ಜೋರಾಗಿದೆ ಕಲಾಪದಲ್ಲಿ. ಗುಲಾಂ ರಸೂಲ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಗುಲಾಂ ರಸೂಲ್ ಅರ್ಜಿ ಹಾಕ್ತಾರೆ. ಆಗ ಪೆಟಿಷನರ್ ಪರವಾಗಿ ಕಪಿಲ್ ಸಿಬಲ್ ಅವರು ಅಪಿಯರ್ ಆಗ್ತಾರೆ. ಉಜೀಫಾ ಅಹಮದಿ ಅಪಿಯರ್ ಆಗ್ತಾರೆ. ನಿಜಾಮ್ ಪಾಷಾ ಅಪಿಯರ್ ಆಗ್ತಾರೆ. ಆಗ ಜಡ್ಜ್ಗಳಿದ್ದದ್ದು ಸುಪ್ರೀಂ ಕೋರ್ಟ್ನಲ್ಲಿ ಜೋಸೆಫ್ ಅವರು, ಮಾನ್ಯ ಜೋಸೆಫ್ ಅವರು, ಆಮೇಲೆ ಶ್ರೀಮತಿ ನಾಗರತ್ನ ಇವರಿದ್ದಂತ ಬೆಂಚ್ ಮುಂದೆ ಆಗ್ತಾರೆ. ಯಾರು? ರಸೂಲ್. ಈ ಆದೇಶ ಆದ್ಮೇಲೆ ಆಗ ಈ ರೆಸ್ಪಾಂಡೆಂಟ್ಸ್ ಪರವಾಗಿ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಬೇರೆಯವ್ರ ಪರವಾಗಿ ಅಪಿಯರ್ ಆದವರು ತುಷಾರ್ ಮೆಹ್ತಾ, ಸಾಲಿಸಿಟರ್ ಜನರಲ್, ಆಮೇಲೆ ಪ್ರಭುಲಿಂಗರ್ ನಾವಡಗಿ ಅಡ್ವೊಕೇಟ್ ಜನರಲ್ ಆಗಿದ್ರು. ನಾವದಗಿ ಅವರು ಅಪಿಯರ್ ಆಗಿದ್ರು. Upon hearing the counsel, the court made the following order. ಏನಂತ ಮಾಡ್ತಾರೆ? The learned solicitor general would appear and submit that pleadings which are to be put in is ready and is being filed today. Also objection ಆಗ್ತಾರೆ. ಆಮೇಲೆ ಮುಂದುವರೆದು ಏನು ಸಬ್ಮಿಟ್ ಮಾಡ್ತಾರೆ? ಆಗ ಜಡ್ಜಸ್ ಏನ್ ಮಾಡ್ತಾರೆ? ಲಿಸ್ಟ್ ದಿ ಮ್ಯಾಟರ್ ಆನ್ 9th May 2023. 9th May 2023 ಆಗ್ಲೂ ನಮ್ಮ ಸರ್ಕಾರ ಇರಲಿಲ್ಲ. ವಿ ಫರ್ದರ್ ರೆಕಾರ್ಡ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಮೇಡ್ ಬೈ ದಿ ಲರ್ನೆಡ್ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, Solicitor General. The impugned orders dated 27/3/23 shall not be implemented till the next date of hearing. ಯಾರು ಹೇಳೋದು? ಯಾರ ಪರವಾಗಿ ಅಪಿಯರ್ ಆಗಿದ್ದಿಲ್ಲ? ಇದು ಗೌರ್ಮೆಂಟ್ ಪರವಾಗಿ ಕರ್ನಾಟಕ ಸರ್ಕಾರ. ಯಾರ ಸರ್ಕಾರ ಇದ್ದದ್ದು? ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ. ನೀವೇ ಅಡ್ಮಿಟ್ ಮಾಡ್ಕೊಂಡಿದ್ದೀರಲ್ರಿ. ಗುಲಾಂ ರಸೂಲ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ರದ್ದು ಮಾಡೋದು ಅಂದ್ರೆ ಏನ್ ಸಂಬಂಧ ನೋಡಿ. ಇವರು ಪಂಚಮಶಾಲಿಗಳು. ಆಮೇಲೆ ಅನೇಕ ನಿಮಿಷ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರು ಎಲ್ಲ ಯಾವ್ದೇನಾಗಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ, ಸಂವಿಧಾನ ಪ್ರಕಾರ ಮುಖ್ಯಮಂತ್ರಿ ನೋಡಿ ಮೀಸಲಾತಿ ಅಲ್ಲ, ಜಾತಿ ಆಧಾರಿತ ಮೀಸಲಾತಿ ಇದೆ ದೇಶದಲ್ಲಿ. ಕೂಡ್ರಿ, ನಿಮ್ಗೆ ಅನುಮತಿ ಕೊಟ್ರಿ ನಾನು. ಕೂಡ್ರಿ ಕಡ್ತಕೋಬೇಡ ಮಾತಾಡು. ನೋಡಿ ನನ್ನ ಅನುಮತಿ ಯಾರ ಮಾತ್ರ ಕಡ್ತಕ್ಕೆ ಹೋಗ್ತಕ್ಕದಲ್ಲ. ರದ್ದು ಮಾಡೋದು ಅಂದ್ರೆ ಏನ್ ಸಂಬಂಧ ನೋಡಿ. ಇವರು ಪಂಚಮಶಾಲಿಗಳು. ಆಮೇಲೆ ಅನೇಕ ನಿಮಿಷ ಅವಕಾಶ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರು ಮಾತಾಡಿ ಎಲ್ಲ ಯಾವ್ದೇನಾಗಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಾರ, ಸಂವಿಧಾನ ಪ್ರಕಾರ
ರಿಸರ್ವೇಶನ್ ಇರೋದು ಮಾತಾಡ್ರಿ ಮುಖ್ಯಮಂತ್ರಿ ನೋಡಿ ನಾ ಹೇಳ್ತೀನಿ ಧರ್ಮ ಆಧಾರಿತ ಮೀಸಲಾತಿ ಅಲ್ಲ, ಜಾತಿ ಆಧಾರಿತ ಮೀಸಲಾತಿ ಇದೆ ದೇಶದಲ್ಲಿ. ಕೂಡ್ರಿ ಕೂಡ್ರಿ ನಿಮ್ಗೆ ಅನುಮತಿ ಕೊಟ್ರಿ ನಾನು ಜಾತಿ ಕೂಡ್ರಿ 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 ಕಡ್ತಕ್ಕೆ ಹೋಗ್ಬೇಡ್ರಿ ಕಡ್ತ ಹೋಗ್ಬೇಡ ಮಾತಾಡು ನೋಡಿ ನನ್ನ ಅನುಮತಿ ಯಾರ ಮತ್ತೆ ಕಡ್ತಕ್ಕೆ ಹೋಗ್ತಕ್ಕದಲ್ಲ. ಇವರು ರದ್ದು ಮಾಡೋದು ಅಂದ್ರೆ ಏನ್ ಸಂಬಂಧ ನೋಡಿ, ಇವರು ಪಂಚಮಶಾಲಿಗಳು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಈ ಮೀಸಲಾತಿಯ ಕಿಚ್ಚು ಅನ್ನುವಂಥದ್ದು ಮತ್ತಷ್ಟು ಜೋರಾಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷ ಹಾಗೆ ವಿರೋಧ ಪಕ್ಷದ ನಡುವಿನ ವಾಗ್ಯುದ್ಧಕ್ಕೆ ಕಾರಣ. ಇವತ್ತು ಕೂಡ ಸದನದಲ್ಲಿ ಕದನ ಆಗಿತ್ತು. ಸೊ ಏನೇನಾಯ್ತು ವಿಪಕ್ಷ ಆಡಳಿತ ನಡುವೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಏನು ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಅದನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಬಿಗುಪಟ್ಟ ಹಿಡಿದ್ರು. ಒಂದ್ ಕಡೆ ಏನು ಲಾಠಿ ಚಾರ್ಜ್ ಆಗಿರ್ತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿ ದೊಡ್ಡ ಮಟ್ಟದಲ್ಲಿ ಇದು ಸರ್ಕಾರ ಈ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಒಂದು ದೌರ್ಜನ್ಯವನ್ನ ಪೊಲೀಸರು ಎಸಗಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಮಾಡಿದ್ರು. ಆದ್ರೆ ಅದಕ್ಕೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಒಂದು ಉತ್ತರವನ್ನ ಕೊಡುವಂತ ಸಂದರ್ಭದಲ್ಲಿ ಕೂಡ ಅವರು ಪೊಲೀಸ್ ಅಧಿಕಾರಿಗಳು ಅವ್ರದೇ ಆಗಿರ್ತಕ್ಕಂತ ಒಂದು ಕಾನೂನು ಮುಖಾಂತರ, ಕಾನೂನಲ್ಲಿ ಏನ್ ಒಂದು ಅವಕಾಶ ಇದೆ ಆ ಮುಖಾಂತರ ನಡೆದುಕೊಂಡಿದ್ದಾರೆ. ನಾವು ಪಂಚಮಸಾಲಿ ಸಮುದಾಯನ ಹೋರಾಟಕ್ಕೆ ನಾವು ಅನುಮತಿ ಕೊಟ್ಟಿದ್ವಿ, ಆದ್ರೆ ಟ್ರ್ಯಾಕ್ಟರ್ ಮುಖಾಂತರ ಬರ್ತೀವಿ ಅಂತಂದ್ರೆ ಆದ್ರೆ ಅದು ನ್ಯಾಯದ ಒಂದು ಪ್ರಕಾರ ಅದು ಕೋರ್ಟ್ ಅದಕ್ಕೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿತ್ತು. ಹಾಗಾಗಿ ನಾವು ಟ್ರ್ಯಾಕ್ಟರ್ಗೆ ಅನುಮತಿ ಕೊಡ್ಲಿಲ್ಲ, ಟ್ರ್ಯಾಕ್ಸ್ ಮುಖಾಂತರ ಬರ್ಲಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ವಿ. ಆದ್ರೆ ಅಲ್ಲಿ ಪ್ರತಿಭಟನಾ ನಿರತ ಸ್ಥಳದಲ್ಲಿ ಶಾಂತಿಯುತವಾಗಿತ್ತು. ಆದ್ರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯವರೇ ಬಂದು ಈ ಮನವಿಯನ್ನು ಆಲಿಸಬೇಕು ಅನ್ನುವಂತ ಬಿಗುಪಟ್ಟ ನಡೆದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ಸಚಿವರು ಕೂಡ ಹೋಗಿದ್ರು, ಆದ್ರೆ ಸಚಿವರು ಎಷ್ಟೇ ಹೇಳಿದ್ರು ಸಹಿತ ಅವ್ರು ಕೇಳಲಿಲ್ಲ. ಇನ್ನೊಂದು ಕಡೆ ಏನು ಜಯಮೃತ್ಯುಂಜಯ ಸ್ವಾಮೀಜಿ ಆಗಿರ್ಬೋದು, ಎಲ್ಲರೂ ಕೂಡ ನಾವು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತ ರೀತಿಯಲ್ಲಿ ಅವರು ಕೂಡ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಅವರನ್ನ ತಡೆಯುವಂತ ಪ್ರಯತ್ನಕ್ಕೆ ಪೊಲೀಸರು ಮುಂದಾದ್ರು. ಸಾಮಾನ್ಯವಾಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತದ್ದು ಅವಕಾಶ ಇಲ್ಲ. ಹಾಗಾಗಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ 2-4-5 ಸಾವಿರ ಜನಸಂಖ್ಯೆ ಸೇರಿಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತದ್ದು ಅವರಿಗೆ ನಾವು ಇವ್ರಿಗೆ ಅವಕಾಶ ಕೊಟ್ರೆ ಇನ್ನಿತರ ಬೇರೆ ಬೇರೆ ಸಂಘಟನೆಗಳು ಕೂಡ ಅವರಿಗೂ ಕೂಡ ಅವಕಾಶ ಕೊಡಬೇಕಾಗುತ್ತೆ, ಅವರು ಕೂಡ ಮುಂದಾಗ್ತಾರೆ. ಹಾಗಾಗಿ ಅದನ್ನ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಪೊಲೀಸರು ಈ ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನುವಂಥದ್ದನ್ನ ಲಾಠಿ ಚಾರ್ಜ್ ಆಗಿರ್ತಕ್ಕಂಥದ್ದನ್ನು ಕೂಡ ಅವರು ಸಮರ್ಥನೆ ಮಾಡಿಕೊಂಡ್ರು. ಈ ವೇಳೆ ವಿಜಯಾನಂದ ಕಾಶ್ಯಪ್ನವರು ಸಹಿತ ಒಂದ್ ಕಡೆ ಈ ಒಂದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಇದು ಏಕಪಕ್ಷೀಯವಾಗಿ ಹೋರಾಟ ನಡೀತಾ ಇದೆ, ನಾವು ಕೂಡ ಆ ಹೋರಾಟದಲ್ಲಿ ನಾನು ಕೂಡ ಆ ಹೋರಾಟದಲ್ಲಿ ಪ್ರಮುಖ ನಾಯಕ, ನಾನು ಕೂಡ ಸಾಕಷ್ಟು ಈ ಒಂದು ಹೋರಾಟ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡಿದ್ದೀನಿ, ಅವರು ಕೂಡ ಸಹಕರಿಸ್ತಾ ಇದ್ದಾರೆ. ಆದ್ರೆ ಇದು ಬಿಜೆಪಿ ನಾಯಕರು ಮತ್ತೆ ಇದು ನಿನ್ನೆ ಒಂದು ಅಂತ ಘಟನೆ ಆಗಿರ್ತಕ್ಕಂಥದ್ದು, ಇದು RSS ನ ಒಂದು ಹುನ್ನಾರ ಆಗಿರ್ತಕ್ಕಂಥದ್ದು, ಆ ಮುಖಾಂತರ ಆಗಿರ್ತಕ್ಕಂಥದ್ದು ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ಷೇಪ ವ್ಯಕ್ತವಾಯಿತು. ಬಿಜೆಪಿ ನಾಯಕರ ನಡುವೆ ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವೆ ವಾಕ್ಸಮರ ಶುರು ಆಯ್ತು. ಅದರಲ್ಲಿ ಏನು ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ಅದನ್ನ ಸರ್ಕಾರದ ಪರವಾಗಿ ಸಮರ್ಥನೆ ಮಾಡಿಕೊಳ್ಳಕ್ ಹೋದ್ರು. ದೊಡ್ಡ ಮಟ್ಟದಲ್ಲಿ ವಾಕ್ಸಮರ ನಡೆದು ಸದನದಲ್ಲಿ ಕೋಲಾಹಲ ಕೂಡ ಸೃಷ್ಟಿ ಆಯ್ತು. ಈ ಸಂದರ್ಭದಲ್ಲಿ ಸದನವನ್ನ ಮಧ್ಯಾಹ್ನ 3:30ಕ್ಕೆ ಮುಂದೂಡಲಾಯಿತು. ಎಸ್, ಇದ್ರ ಜೊತೆಗೆ ಬಸವರಾಜ್, ಪ್ರಮುಖವಾಗಿ ನೋಡಿ ಅಶೋಕ್ ಅವರು ಕೂಡ ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡೋ ಮುಖಾಂತರವಾಗಿ ಅದನ್ನ ನ್ಯಾಯಾಂಗ ತೀರ್ಪಿಗೆ ನಾವು ಒಪ್ಪಿಸ್ತೇವೆ, ಸರ್ಕಾರ ಈ ಕೂಡಲೇ ಕ್ಷಮೆ ಕೇಳಬೇಕು, ಸರ್ಕಾರ ಬೇಕು ಅಂತಲೇ ಲಾಠಿ ಚಾರ್ಜ್ ಅನ್ನ ಮಾಡಿಸಿದೆ, ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಿದೆ ಅನ್ನುವ ಮುಖಾಂತರವಾಗಿ ಕೂಡ ವಾಗ್ದಾಳಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ. ಖಂಡಿತ ರೂಪ, ಅಂದ್ರೆ ಏನು ಲಾಠಿ ಚಾರ್ಜ್ ಆಗಿರ್ತಕ್ಕಂಥದ್ದು ಅದು ಲಾಠಿ ಚಾರ್ಜ್ ಮಾಡುವಂತ ಸಂದರ್ಭ ಇರ್ಲಿಲ್ಲ. ಎಷ್ಟೋ ಸಂಘಟನೆಗಳು ಎಷ್ಟೋ ಹೋರಾಟಗಳಾಗ್ತವೆ ಅಂತ ಒಂದು ಸಂದರ್ಭದಲ್ಲಿ ಪೊಲೀಸರು ಸಮಯದಿಂದ ಸಾಕಷ್ಟು ಒಂದು ರೀತಿಯಲ್ಲಿ ನಡ್ಕೋತಾರೆ, ಅವರನ್ನ ಚದುರಿಸುವಂತ ಪ್ರಯತ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದಾಗಿತ್ತು. ಆದ್ರೆ ಒಂದ್ ಕಡೆ ಲಾಠಿ ಚಾರ್ಜ್ ಮಾಡೋ ಮುಖಾಂತರ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡಿದರೆ, ದೌರ್ಜನ್ಯ ಎಸಗಿದ್ದಾರೆ. ಹಾಗಾಗಿ ನಾವು ಇದನ್ನ ಒಂದು ತನಿಖೆ ಕೊಡ್ತೇವೆ, ಯಾರಿಂದ ಆಯ್ತು, ಯಾತಕ್ಕಾಗಿ ಆಯ್ತು ಅನ್ನುವಂತ ರೀತಿಯಲ್ಲಿ ಕೂಡ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ R.ಅಶೋಕ್ ಹೇಳಿದ್ರು. ಆದ್ರೆ R.ಅಶೋಕ್ ಅವರ ಒಂದು ಆಗ್ರಹ ಇಷ್ಟೇ, ಯಾಕಂತಂದ್ರೆ ಸ್ವಾಮೀಜಿಗಳ ಮೇಲೆ ಕೂಡ ಒಂದು ಹಲ್ಲೆ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸ್ವಾಮೀಜಿಗಳ ಮೇಲೆ ಯಾವುದೇ ರೀತಿ ಹಲ್ಲೆ ಆಗಿಲ್ಲ, ಮತ್ತೆ ಅವ್ರ ಮೇಲೆ ಕೇಸು ಕೂಡ ಹಾಕಿಲ್ಲ. ಸ್ವಾಮೀಜಿಗಳಾಗಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ಪ್ರಮುಖ ನಾಯಕರು ಏನು ಶಾಸಕ ಅರವಿಂದ್ ಬೆಲ್ಲವರ್ ಆಗಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಅವ್ರು ಯಾರ ಮೇಲೂ ಕೂಡ ಕೇಸ್ ಹಾಕಿಲ್ಲ. ಆದ್ರೆ ಆ ಒಂದು ಅವರು ಮುತ್ತಿಗೆ ಹಾಕ್ತೀನಿ ಅನ್ನುವಂತ ಸಂದರ್ಭ
ಸಂದರ್ಭದಲ್ಲಿ ಅವ್ರನ್ನ ತಡೆಯುವಂತ ಪ್ರಯತ್ನದಲ್ಲಿ ಒಂದ್ ಕಡೆ ಪೊಲೀಸರ ನಡುವೆ ಅವ್ರ ನಡುವೆ ವಾಕ್ಸಮರ ಆಯ್ತು, ಅಲ್ಲಿ ಕಲ್ಲು ತೂರಾಟ ಇವೆಲ್ಲವೂ ಕೂಡ ಆದಂತ ಸಂದರ್ಭ ಅವ್ರನ್ನ ತಡೆ ಹಿಡಿಯುವಂತ ಪ್ರಯತ್ನ ಮತ್ತೆ ಒಂದ್ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಈ ರೀತಿ ಆಗಿರ್ತಕ್ಕಂಥ ಘಟನೆ ನಡೆದಿರಬಹುದು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಯಾಕಂತಂದ್ರೆ ಅಲ್ಲಿ ಆಗಿರ್ತಕ್ಕಂಥ ಎಲ್ಲಾ ದೃಶ್ಯಾವಳಿಗಳು, ಎವಿಡೆನ್ಸ್ ಎಲ್ಲವೂ ಕೂಡ ನಮ್ಮ ಸರ್ಕಾರದ ಬಳಿ ಇರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಅದಕ್ಕೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿ ಇದು ಸರಿಯಾದ ನಡೆಯಲ್ಲ, ಪೊಲೀಸರು ಎಲ್ಲೋ ಒಂದ್ ಕಡೆ ದೌರ್ಜನ್ಯ ಎಸಗ್ತಾ ಇದ್ದಾರೆ, ಹಾಗಾಗಿ ಇದನ್ನ ನಾವು ನ್ಯಾಯಾಂಗ ತನಿಖೆ ಒಪ್ಪಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ರೂಪಾ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿ ಮೀಸಲಾತಿಯ ಕಿಚ್ಚು, ಮೀಸಲಾತಿಯ ಕಾಳಗ ಮತ್ತಷ್ಟು ಜೋರಾಗಿದೆ. ಸಭಾಪತಿಗಳ ಮಾತಿಗೂ ಕ್ಯಾರೆ ಎನ್ನದೆ ನಮಗೆ ನಮ್ಮ ಬೇಡಿಕೆಗಳು ಈಡೇರಬೇಕು, ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನ 2A ಮೀಸಲಾತಿಗೆ ಸೇರಿಸಲೇಬೇಕು, ಹಾಗೆ ಲಾಠಿ ಚಾರ್ಜ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆಯನ್ನ ಕೇಳಬೇಕು ಅನ್ನುವ ವಿಚಾರವಾಗಿ ಕೂಡ ಈಗ ಸದ್ಯದ ಮಟ್ಟಿಗೆ ವಾಗ್ದಾಳಿಯನ್ನ ನಡೆಸಲಾಗ್ತಾ ಇದೆ.